ಡಂಗೂರವ್ವ ಸಾರಿರಯ್ಯ ಡಿಂಗರೀಗರೆಲ್ಲರೂ. ಶ್ರೀ ಪುರಂದರದಾಸರ ವಿಶೇಷವಾದ ಕೃತಿ. ಇದರ ಅನುವಾದವನ್ನು ಯಥಾಮತಿ ಮಾಡಲು ಪ್ರಯತ್ನವನ್ನು ಮಾಡುವ ಯಥಾಶಕ್ತಿ. ಡಂಗೂರವ್ವ ಸಾರಿರಯ್ಯ ಡಿಂಗರೀಗರೆಲ್ಲರೂ. ಭೂಮಂಡಲಕ್ಕೆ ಪಾಂಡುರಂಗ ವಿಠ್ಠಲನೇ ಪರದೈವನೆಂದು ಹರಿಯೇ ಸರ್ವೋತ್ತಮನು ಎಂಬುದು ಒಂದು ವಿಶೇಷವಾದ ವಾಕ್ಯ. ಅದನ್ನು ಪ್ರತಿಯೊಬ್ಬನೂ ಅಂತರಂಗದಲ್ಲಿ ತಿಳಿದುಕೊಂಡಿರಬೇಕು. ಇದೇ ಜೀವಿಯ ಜೀವನದ ಪ್ರಥಮ ಕಾರ್ಯ. ಜೀವಿಗಳಿಗೆ ಸಾಧನೆ ಮಾಡಲು ಈ ಭೌತಿಕ ಜಗತ್ತನ್ನು ನಿರ್ಮಿಸಿ ಬಹಳ ಉಪಕಾರವನ್ನು ಮಾಡಿದ ಆ ದೇವನಿಗೆ ನಾವು ಎಷ್ಟು ನಮನವನ್ನು ಸಲ್ಲಿಸಿದರೂ ಸಾಲದು. ಎಲ್ಲ ಜೀವರಲ್ಲಿ ಉತ್ತಮರಾದ ಶ್ರೀ ವಾಯುದೇವರು ಪ್ರತಿಯೊಬ್ಬರಲ್ಲಿದ್ದು ಹಂಸಜಪವನ್ನು ಮಾಡಿಸುವರು. ತ್ರೇತೆಯಲ್ಲಿ ಜೀವೋತ್ತಮರಾದ ಪ್ರಾಣದೇವರ ಅವತಾರರಾದ ಶ್ರೀ ಹನುಮಂತ ದೇವರು ನಾನು ಪರಮಾತ್ಮನಾದ ಶ್ರೀ ರಾಮದೇವರ ದಾಸ ಎಂದು ಲಂಕಾನಾಥನೆದರು ಲಂಕೆಯಲ್ಲಿ ಎದೆತಟ್ಟಿ ಹೇರಿದರು. ಸಾತ್ವಿಕ ಜನರೆಲ್ಲರೂ ಡಂಗುರವನ್ನು ಸಾರುತ್ತಾ ನಮ್ಮ ದಾಸತ್ವದ ದೀಕ್ಷೆಯನ್ನು ಜಗತ್ತಿಗೆ ಸಾರುತ್ತಲೇ ಇರಬೇಕು. ಪರಮಾತ್ಮನು ಈಶಾ ಮತ್ತು ನಾವೆಲ್ಲರೂ ಅಸಂಖ್ಯ ಜೀವರುಗಳು ಅವನ ದಾಸರು ಅಂತಕ್ಕಂಥ ವಿಚಾರ ನಮ್ಮಲ್ಲಿ ಇರಬೇಕು. ಸಾತ್ವಿಕ ಜನತೆಗೆ ಅದನ್ನು ನಾವು ತಿಳಿಸಬೇಕು. ಏಕೆಂದರೆ ಜಗತ್ತಿನಲ್ಲಿ ಪಾಪ ಅನೇಕ ಸಾತ್ವಿಕರಿರ್ತಾರೆ, ಅವರಿಗೆ ಸರಿಯಾದ ಮಾರ್ಗದರ್ಶನ ಇರುವುದಿಲ್ಲ. ಅಂತಹ ಸಾತ್ವಿಕರಿಗೆ ಒಂದು ಸ್ವಲ್ಪ ಆದರೂ ಅದನ್ನು ಅರಿವನ್ನು ಮಾಡಿಕೊಟ್ಟರೆ ಆ ಸಾತ್ವಿಕ ಜೀವಿ ಕೂಡ ಬೇಗ ಉದ್ಧಾರ ಆದಾನು. ಆ ಒಂದು ಸಾತ್ವಿಕ ಜೀವಿಯನ್ನು ನೀವು ಅದನ್ನು ಆ್ಯಕ್ಟಿವೇಟ್ ಮಾಡಿದರೆ ಅಷ್ಟು ಪುಣ್ಯ ನಮಗೆ, ವಿಶೇಷ ಪುಣ್ಯ ನಮಗೆ ಬರ್ತದೆ. ಹರಿಯು ಮುಡಿದ ಹೂವು ಹರಿವಾಣದೊಳಗಿಟ್ಟುಕೊಂಡು ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪ್ಪಾಳೆ ಕೂತ. ಪ್ರತಿನಿತ್ಯವೂ ನಾವು ಪರಮಾತ್ಮನ ಪೂಜೆಯನ್ನು ಮಾಡಿ ಸುಗಂಧ ಪುಷ್ಪಗಳನ್ನು ಆತನಲ್ಲಿ ಸಮರ್ಪಿಸಬೇಕು. ಪೂಜೆಯ ಸಮಯದಲ್ಲಿ ನಿರ್ಮಾಲ್ಯ ವಿಸರ್ಜನೆ ಇತ್ಯಾದಿ ಕಾರ್ಯಗಳಿವೆ. ದೇವನಿಗೆ ಸಮರ್ಪಣೆ ಮಾಡಿದ ಹೂವುಗಳನ್ನು ನಾವು ಚಿನ್ನದ ಹರಿವಾಣದಲ್ಲಿ ಇಟ್ಟುಕೊಳ್ಳಬೇಕು. ಯಾಕಂದರೆ ಆ ಹೂವುಗಳು ಚಿನ್ನದಕ್ಕಿಂತ ಚಿನ್ನಕ್ಕೆ ಮಹತ್ವವನ್ನು ತಂದು ಕೊಡ್ತಕ್ಕಂಥ ನಿರ್ಮಾಲ್ಯ ಆ ಒಂದು ಹೂವುಗಳು ಪರಮಾತ್ಮನೇ ಸಮರ್ಪಣೆ ಮಾಡಿದ್ದು. ಯಾಕೆಂದರೆ ಸಮರ್ಪಣೆ ನಾವು ಮಾಡಿರುವುದಿಲ್ಲ. ಅನೇಕ ದೇವತೆಗಳು ವಾಯುದೇವರ ಮುಖಾಂತರ, ಲಕ್ಷ್ಮೀದೇವಿ ಮುಖಾಂತರ ಅದಕ್ಕೆ ಪರಮಾತ್ಮನೇ ಸಮರ್ಪಣೆ ಆಗಿರ್ತವೆ. ಅವು ಅದನ್ನು ನಾವು ಚಿಂತನೆ ಮಾಡಬೇಕು. ನಾವು ಮಾಡಿದ್ದಲ್ಲದು, ಮಹಾಲಕ್ಷ್ಮೀ ದೇವಿಯೇ ಸಮರ್ಪಣೆ ಮಾಡಿದ್ದು. ಆ ಹರಿವಾಣವನ್ನು ಹರಿವಾಣದಲ್ಲಿ ಇಟ್ಟುಕೊಂಡಿರ್ತೇವಲ್ಲ, ಆ ಹೂವನ್ನು, ನಿರ್ಮಾಲ್ಯ ಹೂವನ್ನು, ಹರಿವಾಣವನ್ನು ನಮ್ಮ ಶಿರದಲ್ಲಿ ಧರಿಸಿಕೊಳ್ಳಬೇಕು. ಬಂಧು ಬಾಂಧವರೊಡನೆ ಕೂಡಿಕೊಂಡು ದಾಸರ ಪದಗಳನ್ನು ಹೇಳುತ್ತಾ ಪರಮಾತ್ಮನನ್ನು ಭಕ್ತಿಯಿಂದ ಪ್ರದಕ್ಷಿಣೆ ಮಾಡಬೇಕು. ಪರಮಾತ್ಮನನ್ನು ಸ್ತುತಿ ಮಾಡಿಕೊತ ನಾವು ಪ್ರದಕ್ಷಿಣೆ ಮಾಡಬೇಕು. ದಾಸ ಪದ್ಧತಿಯಿಂದ ಹರುಷದಿಂದ ಹಾಡಿ ಪಾಡಿ ಕುಣಿದು ಚಪ್ಪಾಳೆ ಇಡತಕ್ಕಂಥ ಕಾರ್ಯಗಳನ್ನು ಮಾಡಿ ನಾವು ಪುನೀತರಾಗಬೇಕು. ಏಕಾದಶಿಯಿಂದ ರಾತ್ರಿ ಈ ಸೇವೆಯನ್ನು ಹರಿದಾಸ ಸಂಪ್ರದಾಯದಲ್ಲಿ ಕಡ್ಡಾಯವಾಗಿ ಮಾಡಬೇಕಂತ ಹೇಳಿದ್ದಾರೆ. ಹರಿವಾಣ ಸೇವೆ ಕಡ್ಡಾಯವಾಗಿ ಮಾಡ್ತಾರೆ. ಈಗಲೂ ಕೂಡ ಅನೇಕ ಹರಿಭಕ್ತರು ರಾಮಕೃಷ್ಣ ಜಪವನ್ನು ಹೇಳುತ್ತಾ ಎಷ್ಟು ಕುಣಿತಾ ಇದ್ದಾರೆ ವಿಶ್ವದಾದ್ಯಂತ. ವಿಶೇಷ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ ಅಂತೇಳಿ ವಿವಿಧ ರಾಗಗಳಿಂದ ಇದನ್ನು ಹೇಳುತ್ತಾ, ಪಾಡುತ್ತಾ, ವಾದ್ಯಗಳಿಂದ ಇದನ್ನು ಬಾರಿಸುತ್ತಾ, ಕುಣಿಯುತ್ತಾ, ನರ್ತನ ಮಾಡುತ್ತಾ ಪರಮಾತ್ಮನೇ ಸಮರ್ಪಣೆ ಮಾಡ್ತಕ್ಕಂಥ ಅನೇಕ ಚೇತನಗಳನ್ನು ನಾವು ನೋಡಿದ್ದೇವೆ. ನಮ್ಮ ಟಿ ವಿಯಲ್ಲಿ ನೋಡ್ತಾ ಇದ್ದೇವೆ, ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದೇವೆ. ಅದೇ ರೀತಿ ನಾವು ಕೂಡ ದಾಸರು ಅನೇಕ ಪದಗಳನ್ನು ಕೊಟ್ಟಿದ್ದಾರೆ. ದಾಸರ ಒಂದೊಂದು ಪದದ ಒಂದೊಂದು ಪಲ್ಲವಿನೂ ಒಂದೊಂದು ಬೀಜ ಮಂತ್ರನೇ ಹೌದು. ಒಡಲು ಜಾಂಗಟಿಯ ಮಾಡಿ ನುಡಿವ ನಾಲಿಗೆಯ ಪಿಡಿದು ಬಿಡದೆ ಢಾಣರೆಂದು ಹೊಡೆದು ಚಪ್ಪಾಳೆ ಕೂತ. ನೋಡ್ರಿ, ಈಗ ಏನು ಬಾಹ್ಯವಾಗಿ ನಾವು ನರ್ತನವನ್ನು ಮಾಡಬೇಕು. ಬಾಹ್ಯವಾಗಿ ನಾವು ಏನಂದರೆ ವಾದ್ಯಗಳನ್ನು ಹೊಡೆಯುತ್ತಾ, ಬಾಹ್ಯದಲ್ಲಿ ಹರಿವಾಣದ ಸೇವೆಯನ್ನು ಮಾಡುತ್ತಾ, ಪರಮಾತ್ಮ ನಿರ್ಮಾಲ್ಯ ಹೂವು ತುಳಸಿ ಎಲ್ಲವನ್ನು ಇಡುತ್ತಾ ಸುತ್ತು ಹರಿದು ನಾವು ಪರಮಾತ್ಮನ ಪ್ರದಕ್ಷಿಣೆ ಮಾಡಬೇಕು ಅಂತಕ್ಕಂಥ ಬಾಹ್ಯ ಕ್ರಿಯೆ. ಆದರೂ ಅಂತರಂಗ ಕ್ರಿಯೆ ನೋಡ್ರಿ, ನಮ್ಮ ದೇಹವೇ ದೇಗುಲ ಅಂತಕ್ಕಂಥ ಸಾತ್ವಿಕ ಚಿಂತನೆಯು ನಮಗಿರಬೇಕು. ದಾಸರು ಆ ರೀತಿ ಕೊಟ್ಟಿದ್ದಾರೆ. ಮೊದಲು ಬಾಹ್ಯದಿಂದ ಒಳ್ಳೆಯ ನಮ್ಮ ವರ್ತನೆಯನ್ನು ಮಾಡಿಕೊಂಡ್ರೆ ಅಂತರಂಗ ಶುದ್ಧಿ ಆಗ್ತದೆ. ಅಂತರಂಗ ಶುದ್ಧಿ ಆದಮೇಲೆ ಏನಪ್ಪ, ದೇಹವೇ ದೇಗಲ ಅಂತಕ್ಕಂಥ ಚಿಂತನೆ ಬರುತ್ತದೆ. ಪ್ರತಿಯೊಬ್ಬರ ಹೃದಯ ಕಮಲದಲ್ಲಿ ಪರಮಾತ್ಮನು ತನ್ನ ಪರಿವಾರ ದೇವತೆಗಳನ್ನು ಕೂಡಿಕೊಂಡು ವಾಸನಾಗಿದ್ದಾನೆ. ನಮ್ಮ ದೇಹದ ಪ್ರತಿಯೊಂದು ಅವಯವಗಳಲ್ಲಿ ಪರಮಾತ್ಮನ ವಿಭಿನ್ನ ರೂಪಗಳಿವೆ. ದೇಹಾಂತರ್ಗತ ಇರುವ ಅನೇಕ ಭಗವದ್ ರೂಪಗಳ ಚಿಂತನೆ ಕ್ರಮಗಳ ವಿವರವನ್ನು ನಾವು ಹರಿಕಥಾಮೃತ ಸಾರದಲ್ಲಿ ಬಹಳ ವಿಶೇಷವಾಗಿ ತಿಳಿಯಬಹುದಾಗಿದೆ. ನಮ್ಮ ಹೊಟ್ಟೆಯನ್ನೇ ಪರಮಾತ್ಮನಿಗೆ ಬಾರಿಸುವ ಜಾಂಗಟೆ ಎಂಬ ಚಿಂತನೆಯನ್ನು ಮಾಡಿ ನಮ್ಮ ನಾಲಿಗೆಯನ್ನೇ ಜಾಂಗಟೆಯನ್ನು ಹೊಡೆಯುವ ಸಾಧನವೆಂದು ಅನುಸಂಧಾನ ಮಾಡಿಕೊಳ್ಳಬೇಕು.
ಪರಮಾತ್ಮನೆದುರು ಈ ರೀತಿಯಲ್ಲಿ ಜಾಂಗಟಿಯನ್ನು ಬಾರಿಸಬೇಕು. ಮಾನಸಿಕ ಕರ್ಮ, ಮಾನಸಿಕ ಧ್ಯಾನ ಇದೊಂದು ಮಾನಸಿಕ ಕ್ರಿಯೆ, ಜೀವನದಲ್ಲಿ ಸದಾ ಮಾಡಬೇಕಾದ ಅನುಸಂಧಾನ ಕ್ರಮವೂ ಹೌದು. ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ ಏನು ಬಟ್ಟೆಗಾಗಿ ಎಂದು ದಾಸವಾಣಿ ಇದೆ. ಜೀವನವನ್ನು ಸಾಗಿಸುವುದಕ್ಕಾಗಿ ನಾವು ಮಾಡುವ ಎಲ್ಲ ಕಾರ್ಯಗಳನ್ನು ಜಾಂಗಟೆ ಎಂದು, ಹಾಗೆಯೇ ಪ್ರತಿ ಕ್ಷಣವೂ ನಾವು ನುಡಿಯುವ ಮಾತುಗಳನ್ನು ಜಾಂಗಟೆ ಹೊಡೆಯುವ ಚಿಕ್ಕ ಕೋಲಿ ಎಂದು ತಿಳಿದುಕೊಳ್ಳಬೇಕು. ಎಲ್ಲವೂ ನಮ್ಮ ಎಲ್ಲ ಕ್ರಿಯೆಗಳು, ಬಾಹ್ಯ ಕ್ರಿಯೆಗಳು, ಮಾನಸಿಕ ಅಂತರಂಗ ಕ್ರಿಯೆ ಎಲ್ಲವೂ ಪರಮಾತ್ಮನ ಸೇವೆ ಅನ್ಕೋಬೇಕು. ನಮ್ಮ ಪ್ರತಿಯೊಂದು ಕಾರ್ಯಗಳು, ನಮ್ಮ ಪ್ರತಿಯೊಂದು ಮಾತುಗಳು ಪರಮಾತ್ಮನ ಪ್ರೀತಿಯನ್ನು ಸಂಪಾದನೆ ಮಾಡುವತ್ತ ಇರಬೇಕು ಎಂಬುದನ್ನು ಮರೆಯಬಾರದು. ಜೀವನದ ಪ್ರತಿ ಕ್ಷಣದ ವ್ಯಾಪಾರವು ದೇವನ ಪೂಜೆ ಎಂದು ಅನುಸಂಧಾನ ಮಾಡಿಕೊಳ್ಳಬೇಕು. ಇಂಥ ಸ್ಥಿತಿ ತಲುಪಲು ಬಹಳ ಸಾಧನೆ ಬೇಕು. ಆ ಸಾಧನೆಯನ್ನು ಮಾಡುತ್ತಾ ಹೋಗಬೇಕು. ಹಾಗೆ ಮಾಡಲಿಕ್ಕೆ ಅನುಗ್ರಹ ಮಾಡಂತ ಪರಮಾತ್ಮನಲ್ಲಿ ಕೇಳಬೇಕು. ಮನವನಿತ್ತರೆ ತನ್ನ ನೀವನು ಇಂತು ಲೋಕಕ್ಕೆಲ್ಲ ಲಕ್ಷ್ಮೀಕಾಂತನಲ್ಲದಿಲ್ಲವೆಂದು ಸಂತತ ಶ್ರೀ ಪುರಂದರ ವಿಠ್ಠಲನೇ ಪರದೈವವೆಂದು ಡಂಗೂರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಭೂಮಂಡಲ ಪಾಂಡುರಂಗ ವಿಠ್ಠಲನೇ ಪರದೈವವೆಂದು ಡಂಗೂರವ ಸಾರಿರಯ್ಯ. ಸಮಸ್ತ ವಿಶ್ವವನ್ನು ಪರಮಾತ್ಮನು ರಕ್ಷಿಸುತ್ತಲಿದ್ದಾರೆ. 100% ಸತ್ಯ. ಇದನ್ನು ನಾವು ಅರಿವು ಮಾಡಿಕೊಳ್ಳಬೇಕು. ವಿರಾಟ್ ರೂಪಿ ಪರಮಾತ್ಮನ ಒಂದೊಂದು ಅಂಗಗಳಿಂದ ಒಂದೊಂದು ಲೋಕದ ಸೃಷ್ಟಿಯಾಯಿತು ಎಂದು ನಾವು ಕೇಳಿದ್ದೇವೆ. ಬಾಲಕ ಶ್ರೀಕೃಷ್ಣನು ತನ್ನ ಪುಟ್ಟ ಬಾಯಿಯಲ್ಲಿ ಬ್ರಹ್ಮಾಂಡವನ್ನೇ ಯಶೋದೆಗೆ ತೋರಿಸಲಿಲ್ಲವೇ? ಪರಮಾತ್ಮನು ತನ್ನ ವಿಶ್ವರೂಪವನ್ನು ಅರ್ಜುನನಿಗೆ ತೋರಲಿಲ್ಲವೇ? ಸೃಷ್ಟಿ, ಸ್ಥಿತಿ, ಲಯ, ನಿಯಮನ, ಜ್ಞಾನ, ಅಜ್ಞಾನ, ಬಂಧ, ಮೋಕ್ಷಾದಿಗಳಿಗೆ ಕಾರಣನು ಶ್ರೀಹರಿ ಎಂದು ನಾವು ತಿಳಿದು ಪರಮಾತ್ಮನನ್ನು ಸದಾಕಾಲವು ಸ್ತುತಿಸಿ ಕೊಂಡಾಡುತ್ತಲಿರಬೇಕು. ಡಂಗುರವ ಸಾರಿರಯ್ಯ ಡಿಂಗರಿಗರೆಲ್ಲರೂ ಭೂಮಂಡಲಕ್ಕೆ ಪಾಂಡುರಂಗ ವಿಠ್ಠಲನೇ ಪರದೈವವೆಂದು ಅಂತಕ್ಕಂಥ ಒಂದು ಈ ಪುಟ್ಟ ಕೃತಿಯ ವಿಶೇಷ ವಿಚಾರಗಳು ಇದರಲ್ಲಿ ಅಡಕವಾಗಿವೆ. ಹೇಗೆ ಪರಮಾತ್ಮನ ಪುಟ್ಟ ಬಾಯಲ್ಲಿ ಬ್ರಹ್ಮಾಂಡವೇ ಅಡಕಾಯಿತು, ಆ ರೀತಿ ದಾಸರು ಈ ಪುಟ್ಟದಾದಂಥ ಒಂದು ಪದ್ಯದಲ್ಲಿ ಪರಮಾತ್ಮನ ವಿಷಯವಾಗಿ ಅನೇಕ ಘನ ವಿಚಾರಗಳನ್ನೆಲ್ಲ ಅಡಗಿಸಿದ್ದಾರೆ. ಇದೇ ರೀತಿ ಮತ್ತೆ ದಾಸರ ಇನ್ನೊಂದು ಪದವನ್ನು ತೆಗೆದುಕೊಂಡು ಮತ್ತೆ ನೀವು ಕೂಡೋಣ. ಹರೇ ಶ್ರೀನಿವಾಸ, ಹರೇ ಕೃಷ್ಣ.